ಮೂಡಬಿದಿರೆಯ ರಸ್ತೆ ಅಗಲೀಕರಣ ಕಾರ್ಯಕ್ರಮದ ಶಂಕುಸ್ಥಾಪನೆಯ ವೇಳೆ ಭಾರೀ ಗದ್ದಲವೇ ಏರ್ಪಟ್ಟಿತ್ತು. ಸಚಿವ ಅಭಯಚಂದ್ರ ಜೈನ್ ಹಾಗೂ ಲಕ್ಷ್ಮಣ್ ಬನ್ನಡ್ಕ ನಡುವೆ ಮಾತಿನ ಚಕಮಕಿ ನಡೆಯಿತು. ರಸ್ತೆ ಅಗಲೀಕರಣದ ಶಂಕುಸ್ಥಾಪನೆ ವೇಳೆ ಸಚಿವರು ರಸ್ತೆ ಅಗಲವಾಗ್ತದೆ ಅಂತ ಹೇಳಿದರು. ಆದರೆ ಸಚಿವರ ಮಾತಿಗೆ ಅಸಮಾಧಾನ ವ್ಯಕ್ತಪಡಿಸಿದ ಲಕ್ಷ್ಮಣ್ ಬನ್ನಡ್ಕ ಎಂಬಾತ ಕೇವಲ ಈ ರಸ್ತೆಯೊಂದೇ ಅಗಲಗೊಂಡರೆ ಸಾಲದು, ನಿಮ್ಮ ನಿವಾಸವಿರುವ ಜೈನ್ ಪೇಟೆಯ ರಸ್ತೆಯೂ ಅಗಲಗೊಳ್ಳಬೇಕು ಅಂತ ಆಗ್ರಹಿಸಿದರು. ಇದರಿಂದ ಆಕ್ರೋಶಗೊಂಡ ಸಚಿವರು ನೀನ್ಯಾರು, ಅದೇ ನಿನ್ನ ಅಪ್ಪನ ಜಾಗವಾ ಅಂತ ಪ್ರಶ್ನಿಸಿದರು. ಅದಕ್ಕೆ ಮರು ಉತ್ತರಿಸಿದ ಲಕ್ಷ್ಮಣ್, ನನ್ನ ಬಳಿಯ ಜಾಗವನ್ನು ಬಿಟ್ಟುಕೊಟ್ಟಿದ್ದೇನೆ, ನೀವು ರಸ್ತೆ ಪಕ್ಕ ಮನೆ ಕಟ್ಟಿದ್ದೀರಲ್ಲ ಅದನ್ನು ಬಿಟ್ಟುಕೊಡಿ, ನನ್ನ ಅಪ್ಪನ ಹೆಸರು ಹೇಳಬೇಡಿ, ಅದು ನಿಮ್ಮ ಅಪ್ಪನ ಜಾಗ ಅಲ್ಲ ಎಂದರು. ಆ ವೇಳೆ ಇಬ್ಬರ ನಡುವೆ ಮಾತಿನ ಚಕಮಕಿ ಜೋರಾಗಿತ್ತು. ಇನ್ನು ಈ ಘಟನೆಯ ಬಗ್ಗೆ ಪೊಲೀಸರಿಗೆ ವಿವರ ನೀಡಿದ ಸಚಿವರು ಲಕ್ಷ್ಮಣ್ ಬನ್ನಡ್ಕನನ್ನು ಬಂಧಿಸುವಂತೆ ಆದೇಶಿಸಿದ್ದಾರೆ. ಬಸ್ನಲ್ಲಿ ಮಂಗಳೂರಿಗೆ ಹೋಗ್ತಿದ್ದ ವೇಳೆ ಪೊಲೀಸರು ಲಕ್ಷ್ಮಣನ ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧವಾಗಿ ಸಚಿವರಾದಂಥ ಅಭಯಚಂದ್ರ ಜೈನ್ ಅವರನ್ನು ಮಾತಾಡುವ ಪ್ರಯತ್ನ ಮಾಡಿಸಿದ್ವಿ. ಆದರೆ ಅವರು ನಮ್ಮ ಫೋನ್ ಮಾಡ್ತಿದ್ದ ಹಾಗೆ ಫೋನ್ ಕಟ್ ಮಾಡ್ತಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸೋದಕ್ಕೆ ಅವರು ಕೂಡ ನಿರಾಕರಿಸಿದ್ದಾರೆ. ಆದರೆ ಇಲ್ಲಿ ಲಕ್ಷ್ಮಣ್ ಎನ್ನುವಾತಂತ ಹೇಳಿದ ಮಾತು, ಇನ್ನೊಂದು ರಸ್ತೆ ಅಂದರೆ ಅಭಯಚಂದ್ರ ಜೈನ್ ಅವರ ನಿವಾಸ ಇರುವ ರಸ್ತೆಯನ್ನು ಕೂಡ ಅಗಲಿಸಬೇಕು ಅಂದಾಗ ಆ ರಸ್ತೆಯನ್ನು ನಿಮ್ಮ ಅಪ್ಪಂದ ಅಂತ ಕೇಳ್ತಾರೆ. ಆತ ತುಂಬ ತಾತ್ವಿಕವಾಗಿ ಉತ್ತರ ಕೊಡ್ತಾನೆ, ನನ್ನ ಮನೆ ಇರುವಂಥ ರಸ್ತೆಯನ್ನು ನಾನು ಬಿಟ್ಟುಕೊಡ್ತೇನೆ, ನೀವು ನಿಮ್ಮ ಮನೆ ಇರುವ ರಸ್ತೆಯನ್ನು ಅಗಲೀಕರಣಕ್ಕೆ ಜಾಗ ಬಿಟ್ಟುಕೊಡಿ ಎನ್ನುವಂಥ ಮಾತು ಹೇಳಿದಾಗ ಆತನ ಅರೆಸ್ಟ್ ಮಾಡಿ ಎನ್ನುವಂತಹ ಮಾತನ್ನು ಅಭಯಚಂದ್ರ ಜೈನ್ ಹೇಳ್ತಾರೆ. ನಂತರ ಪೊಲೀಸರು ಆ ವ್ಯಕ್ತಿಯನ್ನು ಬಸ್ನಲ್ಲಿ ಹೋಗ್ತಿದ್ದಾಗ ವಶಕ್ಕೆ ಪಡಿತಾರೆ. ಪುತ್ತೂರಿನಲ್ಲೇ ಆಗಿದೆ.